ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗಾಗಿ ತಂದಿದ್ದೀನಿ. ಯಾರೆಲ್ಲ ಇಂಗ್ಲಿಷ್ ಮೀಡಿಯಂಗಾಗಿ ಕಾಯ್ತಾ ಇದ್ದೀರಾ ಹಾಗೂ ಪ್ರೈವೇಟ್ ಶಾಲೆಗಳಿಗಾಗಿ ಬಹಳಷ್ಟು ದುಡ್ಡನ್ನು ಸುರಿತಾ ಇದ್ದೀರಾ, ಸೊ ಹಾಗಾದರೆ ಸರ್ಕಾರ ಈ ವರ್ಷದಿಂದನೇ ದ್ವಿಭಾಷಾ ಅಲ್ಲ ದ್ವಿಮಾಧ್ಯಮ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಇದೇ ಶೈಕ್ಷಣಿಕ ವರ್ಷದಿಂದ ಅಂದ್ರೆ 2026 ಹಾಗೂ 2027ನೇ ಸಾಲಿನಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ದ್ವಿಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದೆ. ಸೊ ಈ ದ್ವಿಮಾಧ್ಯಮ ಶಾಲೆಗಳೆಂದರೇನು ಎನ್ನುವಂಥದ್ದಾದ್ರೆ, ಮೊದಲಿಗೆ ಮಾತೃಭಾಷೆ, ಯಾವುದು ಮಾತೃಭಾಷೆ ಜೊತೆಗೆ ಅದರ ಜೊತೆಗೆ ಏನ್ ಮಾಡ್ತಾರೆ, ಪ್ಲಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಕೂಡ ಆರಂಭಿಸ್ತಾ ಇದ್ದಾರೆ. ಏನು, ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಆರಂಭಿಸ್ತಾ ಇದ್ದಾರೆ. ಮಾತೃಭಾಷೆ ಅಂದ್ರೆ ಮೇಜರ್ಲಿ ಏನಿದಾವೆ, ಕನ್ನಡ ಮಾಧ್ಯಮ ಶಾಲೆಗಳಿದಾವೆ ಅಥವಾ ಬೇರೆ ಯಾವ್ದಾದ್ರು ಮಾಧ್ಯಮಗಳಿದ್ರೆ, ಫಾರ್ ಎಕ್ಸಾಂಪಲ್ ಉರ್ದು ಆಗಿರಬಹುದು ಅಥವಾ ಮರಾಠಿ ಆಗಿರ್ಬಹುದು ಅಥವಾ ಬೇರೆ ಮಾಧ್ಯಮಗಳಾಗಿದ್ದರೂ ಸಹಿತ ಆ ಒಂದು ಮಾತೃಭಾಷೆ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಸಹಿತ ಇದೇ ವರ್ಷ, ಇದು ಒಂದು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಒಂದು ಎಕ್ಸ್ ಪೇಜ್ ಇದೆ, ಅಲ್ಲಿಂದ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀನಿ. ಇದೇ ವರ್ಷದಿಂದ ಅಂದ್ರೆ 2026 ಹಾಗೂ 27ನೇ ಸಾಲಿನಿಂದನೇ ಈ ಒಂದು ಯೋಜನೆ ಪ್ರಾರಂಭ ಆಗ್ತಾ ಇದೆ. ಇನ್ನು ರಾಜ್ಯದ ಎಲ್ಲಾ ಶಾಲೆಗಳಿಗೆ ಇದು ಅನ್ವಯ ಆಗ್ತದೆ ಎನ್ನುವಂಥದ್ದಾದ್ರೆ, ಒಂದಿಷ್ಟು ಶಾಲೆಗಳಿಗೆ ಈಗಾಗಲೇ ಈ ವರ್ಷ ಪ್ರಾರಂಭ ಆಗ್ತದೆ. ಅದು ಯಾವ್ಯಾವ್ದು ಎನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದ ಎಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತೀವಿ, ಎಲ್ಲ KPS ಎಲ್ಲೆಲ್ಲಿ ಇದಾವೆ, ರಾಜ್ಯದಲ್ಲಿ ಎಲ್ಲೆಲ್ಲಿ KPS ಶಾಲೆಗಳಿದಾವೆ ಅಲ್ಲೆಲ್ಲೂ ಕೂಡ ದ್ವಿಭಾಷಾ ಮಾಧ್ಯಮ ಪ್ರಾರಂಭ ಆಗ್ತದೆ. ಹಾಗೂ ಎಲ್ಲ PM ಶ್ರೀ, ಯಾವೆಲ್ಲ PM ಶ್ರೀ ಶಾಲೆಗಳಿದಾವೆ ಹಲವಾರು ಕಡೆಗಳಲ್ಲಿ PM ಶ್ರೀಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಇದೆ, ಯಾವುದಿಲ್ಲ ಅಲ್ಲಿನೂ ಕೂಡ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ಯಾವುದು ಗಣಿಬಾಧಿತ ಎಲ್ಲ ತಾಲೂಕುಗಳ, ಗಣಿಬಾಧಿತ ತಾಲೂಕುಗಳು ಅಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಗಣಿಬಾಧಿತ ತಾಲೂಕುಗಳಿದಾವೆ, ಬಳ್ಳಾರಿ, ವಿಜಯನಗರ, ವಿಶೇಷವಾಗಿ ಹೊಸಪೇಟೆ, ಚಿತ್ರದುರ್ಗ ಹಾಗೂ ತುಮಕೂರು, ಈ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ ದ್ವಿಭಾಷಾ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಜೊತೆಗೆ 15 ಜಿಲ್ಲೆಗಳಲ್ಲಿ, ಇನ್ನು 15 ಜಿಲ್ಲೆಗಳಲ್ಲಿ ಈ ವರ್ಷದಿಂದನೇ ದ್ವಿಭಾಷಾ ಮಾಧ್ಯಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಕನ್ನಡದೊಂದಿಗೆ ಇಂಗ್ಲಿಷ್ ಪಾಠನು ಕೂಡ ಅಲ್ಲಿ ಮಾಡ್ತಾರೆ. ಎಲ್ಲಿದ್ದಾವೆ ಅಲ್ಲಿ 1ನೇ ತರಗತಿಯಿಂದ ದ್ವಿಭಾಷಾ ಮಾಧ್ಯಮ ಪ್ರಾರಂಭ ಆಗ್ತದೆ. ಈಗಾಗಲೇ ಇದಕ್ಕೆ 1,55,950 ಶಿಕ್ಷಕರಿಗೆ ತರಬೇತಿಯನ್ನ ಕೊಟ್ಟಿದೀವಿ ಎನ್ನುವಂತ ಇಲಾಖೆ ಮಾಹಿತಿಯನ್ನ ಹೇಳ್ತಾ ಇದೆ. ಸೊ ಯಾರಿಗೆಲ್ಲ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ ಇದೆ ಅಥವಾ ಇಂಗ್ಲಿಷ್ ಮಾಧ್ಯಮಕ್ಕೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತಿದ್ರಿ, ಇಷ್ಟು ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಮಾಧ್ಯಮ ಇರಲಿಲ್ಲ. ಹಾಗಾಗಿ ಇದೇ ವರ್ಷದಿಂದ ಎಲ್ಲ ಕಡೆಗಳಲ್ಲಿ ಮ್ಯಾಕ್ಸಿಮಮ್ 15 ಜಿಲ್ಲೆಗಳಲ್ಲಿ ಗಣಿಬಾಧಿತ ಎಲ್ಲ ತಾಲೂಕುಗಳಲ್ಲಿ ಹಾಗೂ PM ಶ್ರೀ ಹಾಗೂ KPS ಎಲ್ಲ ಶಾಲೆಗಳಲ್ಲಿಯೂ ಸಹಿತ ಮಾತೃಭಾಷೆ ಅಂದ್ರೆ ಕನ್ನಡ ಮಾಧ್ಯಮ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ ಒಂದು ತರಗತಿಗಳು ಕೂಡ ಈ ವರ್ಷದ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಮಕ್ಕಳನ್ನ ಇವತ್ತೇ ಸರ್ಕಾರಿ ಶಾಲೆಗೆ ಸೇರಿಸುವಂತ ವ್ಯವಸ್ಥೆಯನ್ನ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಜಕಾರ ಅಕಾಡೆಮಿಯನ್ನ ತಪ್ಪದೇ ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.